ಇನ್ನೊಂದು ಕಡೆಗೆ ನೆನೆ ಬೆಂಗಳೂರು ಪೊಲೀಸರು ಕೂಡ ವಿಪರೀತ ಹೈ ಅಲರ್ಟ್ ನಲ್ಲಿ ಇದ್ದಾರೆ ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ಬಿಕಾಸ್ ಬಹಳ ದೊಡ್ಡ ಸವಾಲು ಪೊಲೀಸ್ ಇಲಾಖೆ ಕೂಡ ಎದುರಾಗಿದೆ. ಈ ಬೆನ್ನಲ್ಲೇ ಬೀದರ್ ಮಂಗಳೂರಿನಲ್ಲಿ ಬ್ಯಾಂಕ್ ದರೋಡೆ ಹಿನ್ನೆಲೆಯಲ್ಲಿ ಅಲರ್ಟ್ ಆದಂತಹ ಬೆಂಗಳೂರು ಪೊಲೀಸರು ಬೆಂಗಳೂರಿನಲ್ಲಿ ಖಾಕಿ ಅಲರ್ಟ್ಗೆ ಸೂಚಿಸಿದಂತಹ ಪೊಲೀಸ್ ಕಮಿಷನರೇ ಸ್ವತಃ ವ್ಯವಸ್ಥೆ ಹೇಗಿದೆ ಅಂತ ಸಿಟಿ ರೌಂಡ್ಸ್ ಅನ್ನು ಮಾಡಿದ್ದಾರೆ. ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ರೌಂಡ್ಸ್ ಮಾಡಿದ್ದಾರೆ. ಹೆಚ್ಚುವರಿ ಆಯುಕ್ತರು, ಸಿಸಿಬಿ ಡಿಸಿಪಿಗಳು, ಎಲ್ಲಾ ವಿಭಾಗದ ಡಿಸಿಪಿಗಳಿಂದ ನಿನ್ನೆ ಸಿಟಿ ರೌಂಡ್ಸ್ ಆಗಿದೆ. ಒಂದೊಂದು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಓರ್ವ ಹಿರಿಯ ಅಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ನೈಟ್ ಡ್ಯೂಟಿಯಲ್ಲಿ ಇರುವಂತಹ ಸಿಬ್ಬಂದಿಗಳಿಂದ ಕೂಡ ಹಿರಿಯ ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಹೇಗಿದೆ ಅಂತ ಪಟ್ರೋಲಿಂಗ್ ಮಾಡಿದ್ದಾರೆ. ಕೇವಲ ಇದು ಆರಂಭಿಕ ಶೂರತ್ವವಾಗಿ ಕಾಣಿಸ್ಕೊಳ್ಬಾರ್ದು. ಇದು ಪ್ರತಿದಿನ ಅಂದರೆ ಒಂದು ಭಯ ಎಲ್ರಿಗೂ ಇರುತ್ತೆ. ಕಳ್ಳರಿಗೂ ಭಯ ಇರುತ್ತೆ. ಕಳ್ಳರಿಗೆ ಎಷ್ಟು ಧೈರ್ಯ ಅಲ್ಲಿ ಹೇಗೆ ಬರುತ್ತೆ? ಪೊಲೀಸರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ. ಸ್ಟೇಷನ್ಗಳೆಲ್ಲ ಕೇವಲ ಅಡ್ಜಸ್ಟ್ಮೆಂಟ್ ಸೆಂಟರ್ಗಳು ಬಿಡುವಂಥ ಭಾವನೆ ಬರುತ್ತಲ್ಲ, ಆಗಿಂಥದ್ದೆಲ್ಲ ಆಗುತ್ತೆ. ಸೊ ಒಂದಿನಕ್ಕೆ 2 ದಿನ ದರೋಡೆ ಆಯಿತು, ನೆಕ್ಸ್ಟ್ ಡೇ ಫುಲ್ ರೌಂಡ್ಸ್ ಮಾಡಿಬಿಟ್ಟು ಎಲ್ಲ ಸರಿ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋದಲ್ಲ. ಇದನ್ನು ಪ್ರತಿ ವೀಕ್ಲಿನೋ ಅಥವಾ ಪ್ರತಿ 15 ದಿನಕ್ಕೆ ಒಂದ್ಸತಿನೋ ಈ ಥರ ಸೀಕ್ರೆಟ್ ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ ರಿಯಾಲಿಟಿ ಏನು ಅಂತ.